ಕರ್ತನ ನಾಮದಲ್ಲಿ ನಿಮಗೆಲ್ಲರಿಗೂ ನನ್ನ ವಂದನೆಗಳು. ರೋಮಾಪುರದವರಿಗೆ ಬರೆದ ಪತ್ರಿಕೆಯ 8ನೇ ಅಧ್ಯಾಯದಲ್ಲಿ ನಾವು ಕಲಿಯುವುದೇನೆಂದರೆ, ಪ್ರತಿಯೊಬ್ಬ ವಿಶ್ವಾಸಿಯು ತನ್ನಲ್ಲಿ ವಾಸವಾಗಿರುವ ಪವಿತ್ರಾತ್ಮನ ಸಹಾಯದಿಂದ ದಿನಂಪ್ರತಿ ಪಾಪದ ಮೇಲೆ ಆತ್ಮಿಕ ಜಯ ಸಾಧಿಸುವವನಾಗಿರುತ್ತಾನೆ. ಪಾಪದ ಮೇಲಿನ ಆಕಾಂಕ್ಷೆಯನ್ನು ನಮ್ಮ ಸ್ವಂತ ಶಕ್ತಿಯಿಂದ ನಿಯಂತ್ರಿಸಲು ಸಾಧ್ಯವೇ ಇಲ್ಲ. ನಾವು ನಮ್ಮ ಜೀವನವನ್ನು ಪವಿತ್ರಾತ್ಮನಿಗೆ ಒಪ್ಪಿಸಿ ಆತನು ನಮ್ಮನ್ನು ನಿಯಂತ್ರಿಸುವಂತೆ ಅವಕಾಶವನ್ನು ಮಾಡಿಕೊಟ್ಟಾಗ ಮಾತ್ರವೇ ಆತನು ನಮ್ಮಲ್ಲಿ ವಾಸಿಸುವ ಪಾಪದ ಬಲದಿಂದ ನಮ್ಮನ್ನು ಬಿಡಿಸಿ ಕ್ರಿಸ್ತನ ಮೇಲೆ ನಮ್ಮ ಗಮನ ಹರಿಯುವಂತೆ ಮಾಡಿ ನಮ್ಮನ್ನು ಕ್ರಿಸ್ತನ ಸಾರೂಪ್ಯಕ್ಕೆ ಬದಲಾಯಿಸುವವನಾಗಿದ್ದಾನೆ. ರೋಮಾಪುರದವರಿಗೆ ಬರೆದ ಪತ್ರಿಕೆಯ 8ನೇ ಅಧ್ಯಾಯದಲ್ಲಿ ಪವಿತ್ರಾತ್ಮನ ಆಶೀರ್ವಾದಗಳಿಂದ ತುಂಬಿದ ಜೀವಿತದ ಬಗ್ಗೆ ನೋಡೋಣ. ವಚನ 1-2. ಆದುದರಿಂದ ಕ್ರಿಸ್ತ ಯೇಸುವಿನಲ್ಲಿರುವವರಿಗೆ ಅಪರಾಧ ನಿರ್ಣಯವು ಈಗ ಇಲ್ಲವೇ ಇಲ್ಲ. ಯಾಕೆಂದರೆ ಜೀವವನ್ನುಂಟು ಮಾಡುವ ಪವಿತ್ರಾತ್ಮನಿಂದಾದ ನಿಯಮವು ನಿನ್ನನ್ನು ಪಾಪ ಮರಣಗಳಿಗೆ ಕಾರಣವಾದ ನಿಯಮದಿಂದ ಕ್ರಿಸ್ತ ಯೇಸುವಿನ ಮೂಲಕ ಬಿಡಿಸಿತು. ಮೊದಲನೇದಾಗಿ, ಜೀವವನ್ನು ಉಂಟು ಮಾಡುವ ಹೊಸ ನಿಯಮ. ನಮ್ಮಲ್ಲಿ ವಾಸ ಮಾಡುತ್ತಿರುವ ಜೀವಿಸುವ ಪವಿತ್ರಾತ್ಮನು ವಿಶ್ವಾಸಿಯನ್ನು ಪಾಪ ಮತ್ತು ಮರಣದ ನಿಯಮದಿಂದ ಬಿಡುಗಡೆ ಮಾಡಲು ಶಕ್ತನಾಗಿದ್ದಾನೆ. ವಚನ 3-4ರಲ್ಲಿ, ಧರ್ಮಶಾಸ್ತ್ರವು ನಮ್ಮ ಶರೀರಾಧೀನ ಸ್ವಭಾವದ ನಿಮಿತ್ತ ನಿರ್ಬಲವಾಗಿ ಯಾವ ಕೆಲಸವನ್ನು ಮಾಡಲಾರದೆ ಇತ್ತೋ ಅದನ್ನು ದೇವರೇ ಮಾಡಿದನು. ಏನೆಂದರೆ, ಆತನು ಪಾಪ ನಿವಾರಣೆಗಾಗಿ ತನ್ನ ಮಗನನ್ನು ಪಾಪಾಧೀನವಾದ ನರಭಾವದ ರೂಪದಲ್ಲಿ ಕಳುಹಿಸಿಕೊಟ್ಟು ನರಭಾವದಲ್ಲಿಯೇ ಪಾಪಕ್ಕೆ ಮರಣ ದಂಡನೆಯನ್ನು ವಿಧಿಸಿದನು. ಹೀಗಿರಲು ಶರೀರ ಭಾವಕ್ಕೆ ಅನುಸಾರವಾಗಿ ನಡೆಯದೆ ಪವಿತ್ರಾತ್ಮನ ಅನುಸಾರವಾಗಿ ನಡೆಯುವುದರಾದ ನಮ್ಮಲ್ಲಿ ಧರ್ಮಶಾಸ್ತ್ರದ ನಿಯಮವು ನೆರವೇರುವುದಕ್ಕೆ ಮಾರ್ಗವಾಯಿತು. ಇಲ್ಲಿ ವಚನ 3-4ರಲ್ಲಿ ನೋಡುವುದು ಪವಿತ್ರಾತ್ಮನ ಬಲದಿಂದ ಹೊಸ ಶಕ್ತಿ. ಮಾನವರು ಬಿದ್ದು ಹೋದ ಸ್ಥಿತಿಯಲ್ಲಿದ್ದ ನಿಮಿತ್ತ ಧರ್ಮಶಾಸ್ತ್ರವು ನೀತಿವಂತಿಕೆಯನ್ನು ಉಂಟು ಮಾಡಲು ಸಾಧ್ಯವಾಗಲಿಲ್ಲ. ಆದರೆ ಕ್ರಿಸ್ತನು ತನ್ನ ಮರಣದ ಮೂಲಕ ನರಭಾವದಲ್ಲಿಯೇ ಪಾಪದ ಶಿಕ್ಷೆಯನ್ನು ಅನುಭವಿಸಿ ತನ್ನ ಜನರ ಮೇಲೆ ಇದ್ದಂಥ ಪಾಪದ ಅಧಿಕಾರವನ್ನು ಕೊನೆಗೊಳಿಸಿದ್ದಾನೆ. ಈಗ ಕ್ರೈಸ್ತನು ಪವಿತ್ರಾತ್ಮನ ಬಲದಿಂದ ಧರ್ಮಶಾಸ್ತ್ರವು ಕೇಳುವಂಥ ನೀತಿವಂತಿಕೆಯನ್ನು ನೆರವೇರಿಸಲು ಶಕ್ತನಾಗುತ್ತಾನೆ. 5-6 ವಚನಗಳಲ್ಲಿ, ಶರೀರ ಭಾವವನ್ನು ಅನುಸರಿಸುವವರು ಅದಕ್ಕೆ ಸಂಬಂಧಪಟ್ಟವುಗಳ ಮೇಲೆ ಮನಸ್ಸಿಡುತ್ತಾರೆ. ಪವಿತ್ರಾತ್ಮನನ್ನು ಅನುಸರಿಸುವವರು ಪವಿತ್ರಾತ್ಮನಿಗೆ ಸಂಬಂಧಪಟ್ಟವುಗಳ ಮೇಲೆ ಮನಸ್ಸಿಡುತ್ತಾರೆ. ಶರೀರ ಭಾವದವುಗಳ ಮೇಲೆ ಮನಸ್ಸಿಡುವುದು ಮರಣ, ಪವಿತ್ರಾತ್ಮನವುಗಳ ಮೇಲೆ ಮನಸ್ಸಿಡುವುದು ಜೀವವೂ ಮನಃಶಾಂತಿಯೂ ಆಗಿದೆ. ಇಲ್ಲಿ ನಾವು ವಚನ 5-7ರಲ್ಲಿ ಜೀವ ಮತ್ತು ಸಮಾಧಾನ ತರುವ ಹೊಸ ಆಲೋಚನೆ. ಪವಿತ್ರಾತ್ಮನು ವಿಶ್ವಾಸಿಯಲ್ಲಿ ಶರೀರ ಭಾವಕ್ಕೆ ಸಂಬಂಧಪಟ್ಟವುಗಳಿಗೆ ಬದಲಾಗಿ ದೇವರನ್ನು ಮೆಚ್ಚಿಸುವಂಥ ಸಂಗತಿಗಳ ಬಗ್ಗೆ ಆಲೋಚಿಸುವಂತೆ ನಡೆಸುತ್ತಾನೆ. ವಿಶ್ವಾಸಿಯ ಅನುಭವವು ಆತ್ಮದಲ್ಲಿ ಜೀವಿಸುವಂಥದ್ದು ನಿಜ ಜೀವನ, ಮೌಲ್ಯಯುತವಾದ ಜೀವನವಾಗಿರುತ್ತದೆ. ವಚನ 9-10, ನೀವಾದರೋ ನಿಮ್ಮಲ್ಲಿ ದೇವರ ಆತ್ಮನು ವಾಸವಾಗಿರುವುದಾದರೆ ಶರೀರ ಭಾವದ ಅಧೀನರಲ್ಲ, ದೇವರಾತ್ಮನಿಗೆ ಅಧೀನರಾಗಿದ್ದೀರಿ. ಯಾವನಿಗಾದರೂ ಕ್ರಿಸ್ತನ ಆತ್ಮನು ಇಲ್ಲದಿದ್ದರೆ ಅವನು ಕ್ರಿಸ್ತವನವನಲ್ಲ. ಆದರೆ ಕ್ರಿಸ್ತನು ನಿಮ್ಮಲ್ಲಿದ್ದರೆ ದೇಹವು ಪಾಪದ ದೆಸೆಯಿಂದ ಸತ್ತದ್ದಾಗಿದ್ದರೂ ಆತ್ಮವು ನೀತಿಯ ದೆಸೆಯಿಂದ ಜೀವಸ್ವರೂಪವಾಗಿದೆ. ಇಲ್ಲಿ ನಾವು ಹೊಸತನದ ಜೀವನ, ಶರೀರ ಭಾವದವುಗಳ ಬದಲಾಗಿ ಪವಿತ್ರಾತ್ಮನಿಗೆ ಸಂಬಂಧಪಟ್ಟವುಗಳು. ಶರೀರ ಭಾವವನ್ನು ಅನುಸರಿಸುವ ಮನುಷ್ಯನು ತನ್ನ ಸ್ವಂತ ಇಚ್ಛೆಗಳು ಮತ್ತು ಸುಖಕ್ಕಾಗಿ ಜೀವಿಸುತ್ತಾನೆ. ಪವಿತ್ರಾತ್ಮನನ್ನು ಅನುಸರಿಸುವನು ತನ್ನ ಜೀವಿತವನ್ನು ದೇವರ ಕಡೆಗೆ ತಿರುಗಿಸಿ ಪವಿತ್ರಾತ್ಮನು ಯಾವ ಅಡಚಣೆಗಳಿಲ್ಲದೆ ತನ್ನ ಕಾರ್ಯವನ್ನು ಅವನಲ್ಲಿ ಮಾಡಲಿಕ್ಕೆ ಅವಕಾಶ ಮಾಡಿಕೊಡುತ್ತಾನೆ. ಉದ್ದಟತನದ ಬದಲಾಗಿ ಪ್ರೀತಿಯಿಂದ ತಗ್ಗಿಸಲ್ಪಡುವಿಕೆ ಕಂಡುಬರುತ್ತದೆ. 11ನೇ ವಚನ, ಯೇಸುವನ್ನು ಸತ್ತವರೊಳಗಿಂದ ಜೀವಿತವಾಗಿ ಎಬ್ಬಿಸಿದ ಆತನ ಆತ್ಮನು ನಿಮ್ಮಲ್ಲಿ ವಾಸವಾಗಿದ್ದರೆ, ಕ್ರಿಸ್ತ ಯೇಸುವನ್ನು ಸತ್ತವರೊಳಗಿಂದ ಎಬ್ಬಿಸಿದಾತನು ನಿಮ್ಮಲ್ಲಿ ವಾಸವಾಗಿರುವ ತನ್ನ ಆತ್ಮನ ಮೂಲಕ
ನಿಮ್ಮ ಮರ್ತ್ಯ ದೇಹಗಳನ್ನು ಸಹ ಬದುಕಿಸುವನು. ಹೊಸ ಭರವಸೆ 11ನೇ ವಚನ. ಕ್ರಿಸ್ತನ ದೇಹವು ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟಂತೆಯೇ ದೈವ ಮಕ್ಕಳ ದೇಹವೂ ಸಹ ಎಬ್ಬಿಸಲ್ಪಡುವುದು ಎಂಬುದಕ್ಕೆ ಅವರಲ್ಲಿರುವ ಪವಿತ್ರಾತ್ಮನೇ ನಿರ್ದಿಷ್ಟ ಪುರಾವೆಯಾಗಿದ್ದಾನೆ. 12 ಮತ್ತು 13ನೇ ವಚನಗಳಲ್ಲಿ, ಹೀಗಿರಲಾಗಿ ಸಹೋದರರೇ, ನಾವು ಹಂಗಿನಲ್ಲಿದ್ದೇವೆ, ಆದರೆ ಪವಿತ್ರಾತ್ಮನ ಅನುಸಾರ ನಡೆಯುವ ಹಂಗಿನಲ್ಲಿದ್ದೇವೆಯೇ ಹೊರತು ಶರೀರಭಾವವನ್ನು ಅನುಸರಿಸಿ ಬದುಕಬೇಕೆಂಬ ಹಂಗಿನಲ್ಲಿಲ್ಲ. ನೀವು ಶರೀರಭಾವವನ್ನು ಅನುಸರಿಸಿ ಬದುಕಿದರೆ ಸಾಯುವುದು ನಿಶ್ಚಯ. ನೀವು ಪವಿತ್ರಾತ್ಮನಿಂದ ದೇಹದ ದುರಭ್ಯಾಸಗಳನ್ನು ನಾಶ ಮಾಡುವುದಾದರೆ ಜೀವಿಸುವಿರಿ. ಇಲ್ಲಿ ನಾವು ಹೊಸ ಮಾರ್ಗದರ್ಶನ. ನಮ್ಮ ಎಲ್ಲ ನಿಷ್ಠೆಗೆ ನಾವು ಆತ್ಮನಿಗೆ ಬದ್ಧರಾಗಿದ್ದೇವೆ ಹೊರತು ಶರೀರಕ್ಕಲ್ಲ. ನಾವು ಶರೀರ ಭಾವದವುಗಳಿಗೆ ಬದ್ಧರಾಗಬೇಕಾಗಿಲ್ಲ. ಪವಿತ್ರಾತ್ಮನ ಶಕ್ತಿಯಿಂದ ಶರೀರ ಭಾವಕ್ಕೆ ಸಂಬಂಧಿಸಿದ ಎಲ್ಲ ದುರಭ್ಯಾಸಗಳನ್ನು ಸಾಯಿಸಬೇಕು. ಅಂದರೆ ಕರ್ತನಾದ ಯೇಸುವಿಗೆ ಯೋಗ್ಯವಲ್ಲದ ಪ್ರತಿಯೊಂದು ಆಲೋಚನೆ ಅಥವಾ ಕಾರ್ಯಗಳಿಗೆ ಪವಿತ್ರಾತ್ಮನ ಬಲದಿಂದ ಇಲ್ಲ ಎಂದು ನಾವು ಹೇಳಬೇಕು. ದೇವರ ಮಕ್ಕಳು ಪವಿತ್ರಾತ್ಮನ ನಡೆಸುವಿಕೆಯ ಒಂದು ದೊಡ್ಡ ಸವಲತ್ತನ್ನು ಹೊಂದಿದ್ದಾರೆ. ಗೊತ್ತು ಗುರಿಯಲ್ಲದ ಅಲೆದಾಟದ ಬಲದಾಗಿ ಮಾರ್ಗದರ್ಶನದಿಂದ ಕೂಡಿದ ಪ್ರಗತಿ ಮತ್ತು ಜೀವಿತದಲ್ಲಿ ಬೆಳವಣಿಗೆ ಕಂಡುಬರುತ್ತದೆ. ವಚನ 14ರಿಂದ 17, ಯಾರು ದೇವರ ಆತ್ಮನಿಂದ ನಡೆಸಿಕೊಳ್ಳುತ್ತಾರೋ ಅವರು ದೇವರ ಮಕ್ಕಳು. ನೀವು ತಿರುಗಿ ಭಯದಲ್ಲಿ ಬೀಳುವ ಹಾಗೆ ದಾಸನ ಭಾವವನ್ನು ಹೊಂದಿದವರಲ್ಲ, ಮಗನ ಭಾವವನ್ನು ಹೊಂದಿದವರಾಗಿದ್ದೀರಿ. ಈ ಭಾವದಿಂದ ನಾವು ದೇವರನ್ನು ಅಪ್ಪ, ತಂದೆಯೇ ಎಂದು ಕೂಗುತ್ತೇವೆ. ನಾವು ದೇವರ ಮಕ್ಕಳಾಗಿದ್ದೇವೆಂಬುದಕ್ಕೆ ಪವಿತ್ರಾತ್ಮನೇ ನಮ್ಮ ಆತ್ಮದೊಂದಿಗೆ ಸಾಕ್ಷಿ ಹೇಳುತ್ತಾನೆ. ಮಕ್ಕಳಾಗಿದ್ದರೆ ಬಾಧ್ಯರಾಗಿದ್ದೇವೆ, ದೇವರಿಗೆ ಬಾಧ್ಯರು, ಕ್ರಿಸ್ತನೊಂದಿಗೆ ಬಾಧ್ಯರು. ಹೇಗೆಂದರೆ ಕ್ರಿಸ್ತನಿಗೆ ಸಂಭವಿಸಿದ ಬಾಧೆಗಳಲ್ಲಿ ನಾವು ಪಾಲುಗಾರರಾಗುವುದಾದರೆ ಆತನ ಮಹಿಮೆಯಲ್ಲಿಯೂ ಪಾಲುಗಾರರಾಗುವೆವು. 7ನೇದು, ದೇವರೊಂದಿಗಿನ ಹೊಸ ಅನ್ಯೋನ್ಯತೆ ಅಥವಾ ಸಂಬಂಧ. ದೇವರೊಂದಿಗೆ ಅನ್ಯೋನ್ಯತೆ ಎಂಬುದರ ಗುಣಲಕ್ಷಣಗಳು ಹೇಗಿರುವುದೆಂದರೆ, ಒಬ್ಬ ದಾಸನಾದವನು ಅಥವಾ ಗುಲಾಮನು ಭಯದಿಂದ ಕೂಡಿದವನಾಗಿರುವಂತೆ ಅಲ್ಲ, ಆದರೆ ಒಬ್ಬ ಮಗನು ಸ್ವತಂತ್ರನಾಗಿರುವಂಥ ಸಂಬಂಧವಿರುತ್ತದೆ. ನಾವು ದೇವರನ್ನು ಪ್ರೀತಿಯಿಂದ ಅಪ್ಪ, ತಂದೆಯೇ ಎಂದು ಕರೆಯುವವರಾಗುತ್ತೇವೆ. ದೇವರ ದತ್ತುಪುತ್ರಿಯರಾಗಿ ನಾವು ವಿಶೇಷವಾದ ಸವಲತ್ತುಗಳನ್ನು, ಅಂದರೆ ದೇವರಿಗೆ ಬಾಧ್ಯರು ಮತ್ತು ಕ್ರಿಸ್ತನೊಂದಿಗೆ ಬಾಧ್ಯರು ಎಂಬ ಹಕ್ಕನ್ನು ಪಡೆದುಕೊಳ್ಳುತ್ತೇವೆ. ನಾವು ದೇವರ ಕುಟುಂಬದ ಸದಸ್ಯರಾಗಿರುವುದರಿಂದ ನಾವು ಕ್ರಿಸ್ತನೊಂದಿಗೆ ತಂದೆಯ ಐಶ್ವರ್ಯದಲ್ಲಿ ಪಾಲುಗಾರರಾಗುತ್ತೇವೆ. ರೋಮಾಪುರದವರಿಗೆ ಬರೆದ ಪತ್ರಿಕೆಯ 8ನೇ ಅಧ್ಯಾಯ 1ರಿಂದ 7 ವಚನಗಳಲ್ಲಿ ಸಂಕ್ಷಿಪ್ತವಾಗಿ ಪವಿತ್ರಾತ್ಮನ ಆಶೀರ್ವಾದಗಳಿಂದ ತುಂಬಿದ ಜೀವಿತವು ಹೇಗಿರುತ್ತದೆ ಎಂದು ನೋಡಿದೆವು. ಮೊದಲನೇದಾಗಿ, ಜೀವವನ್ನು ಉಂಟು ಮಾಡುವ ಹೊಸ ನಿಯಮ, ವಚನ 1-2. ಪವಿತ್ರಾತ್ಮನ ಬಲದಿಂದ ಹೊಸ ಶಕ್ತಿ, ವಚನ 3-4. ಮೂರನೆಯದಾಗಿ, ಜೀವ ಮತ್ತು ಸಮಾಧಾನ ತರುವ ಹೊಸ ಆಲೋಚನೆ, ವಚನ 5-7. ನಾಲ್ಕನೆಯದಾಗಿ, ಹೊಸತನದ ಜೀವನ, ವಚನ 8-10. ಐದನೆಯದಾಗಿ, ಹೊಸ ಭರವಸೆ, 11ನೇ ವಚನ. ಆರನೆಯದು, ಹೊಸ ಮಾರ್ಗದರ್ಶನ, 12-14 ವಚನಗಳು. ಏಳನೆಯದಾಗಿ, ದೇವರೊಂದಿಗಿನ ಹೊಸ ಅನ್ಯೋನ್ಯತೆ ಸಂಬಂಧ, ವಚನ 15-17. ಅನೇಕ ಸಾರಿ ನಾವು ಹೇಗೆ ಪ್ರಾರ್ಥಿಸಬೇಕೆಂದು ತಿಳಿಯದೆ ಕಷ್ಟಪಡುತ್ತೇವೆ. ಕಾರಣವೇನೆಂದರೆ ಇದಕ್ಕೆ ಸಂಬಂಧಿಸಿದ ವಿಷಯಗಳಲ್ಲಿ ದೇವರ ಚಿತ್ತವೇನು ಎಂಬ ಅರಿವು ನಮಗಿರುವುದಿಲ್ಲ. ನಮ್ಮಲ್ಲಿ ವಾಸವಾಗಿರುವ ಆತ್ಮನು ದೇವರ ಚಿತ್ತವನ್ನು ತಿಳಿದವನಾಗಿ ನಮ್ಮ ಪರವಾಗಿ ಮಧ್ಯಸ್ಥಿಕೆ ವಹಿಸಿ ನಮ್ಮ ಕೋರಿಕೆಗಳನ್ನು ದೇವರ ಚಿತ್ತಾನುಸಾರವಾಗಿ ನಮಗಾಗಿ ಬೇಡುವಂಥವನಾಗಿದ್ದಾನೆ. ಇದು ಸೂಚಿಸುವುದೇನೆಂದರೆ, ನಾವು ನಮ್ಮ ಜೀವಿತದಲ್ಲಿ ಆತ್ಮಿಕ ಸಂಗತಿಗಳಿಗಾಗಿ ಮಾತ್ರ ಪ್ರಾರ್ಥಿಸುವುದರಲ್ಲಿ ನಿರತರಾಗುತ್ತೇವೆ. ನಾವು ನಮ್ಮ ಜೀವನವನ್ನು
ಪವಿತ್ರಾತ್ಮನಿಗೆ ಒಪ್ಪಿಸಿ ಆತನು ನಮ್ಮನ್ನು ನಿಯಂತ್ರಿಸುವಂತೆ ಅವಕಾಶವನ್ನು ಮಾಡಿಕೊಡಲು ಮತ್ತು ಆತನು ನಮ್ಮಲ್ಲಿ ವಾಸಿಸುವ ಪಾಪದ ಬಲದಿಂದ ನಮ್ಮನ್ನು ಬಿಡಿಸಿ ನಮ್ಮನ್ನು ಕ್ರಿಸ್ತನ ಸಾರೂಪ್ಯಕ್ಕೆ ಬದಲಿಸಲು ಕರ್ತನು ತಾನೇ ನಮ್ಮೆಲ್ಲರಿಗೂ ಸಹಾಯ ಮಾಡಲಿ.